ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 92, 12ನೇ ವಾಕ್ಯ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನ್ ದೇವದಾರು ವೃಕ್ಷದ ಹಾಗೆ ಅವರು ವೃದ್ಧಿಯಾಗುವರು. ಯಾರು ಹಾಗೆ ವೃದ್ಧಿಯಾಗುವರು? ನೀತಿವಂತರು. ಅದೇ ಕರ್ತನಲ್ಲಿ ನೀವು ನೀತಿವಂತರಾಗಿದ್ದೀರಾ? ನಿಮ್ಮನ್ನು ಕರ್ತನು ಖರ್ಜೂರದ ಮರದಂತೆ, ಲೆಬನೋನ್ ಪರ್ವತದಂತೆ ಉನ್ನತ ಸ್ಥಾನದಲ್ಲಿರ್ತಾರೆ. ಇವತ್ತು ಯಾರು ಕರ್ತನನ್ನು ಮಹಿಮೆಪಡಿಸಿ ಆತನ ನಿಯಮಗಳಿಗೆ, ಆತನ ವಾಕ್ಯಕ್ಕೆ ತಕ್ಕಂತೆ, ಆತನ ಆಜ್ಞೆಗೆ ತಕ್ಕಂತೆ ವಿಧೇಯರಾಗಿ ನಾವು ನಡೀತಾ ಇದ್ದೇವೋ, ನಂಬಿಕಸ್ಥರಾಗಿದ್ದೇವೋ, ಪರಿಶುದ್ಧರಾಗಿದ್ದೀರೋ, ಸತ್ಯವಂತರಾಗಿದ್ದೀರೋ, ದೇವರಲ್ಲಿ ಭಯಭಕ್ತಿಯುಳ್ಳ ಕುಟುಂಬವಾಗಿದ್ದೀರೋ, ದೇವರ ಆಜ್ಞೆಗಳನ್ನೆಲ್ಲ ಮನಪೂರ್ವಕವಾಗಿ ಅನುಸರಿಸ್ತಾ ಇದ್ದೀರೋ, ನೀವು ನೀತಿವಂತರು. ಈ ನೀತಿವಂತರಿಗೆ ಬಹು ಕಷ್ಟಗಳು ಬರುತ್ತೆ, ಆದರೆ ದೇವರು ಹೇಳ್ತಾರೆ ಅವುಗಳೆಲ್ಲದರನ್ನು ನಾನು ಬಿಡುಗಡೆ ಕೊಡ್ತೇನೆ. ಯಾಕೆಂದರೆ ನೀವು ನೀತಿವಂತರಾಗಿ ನಡೀತಾ ಇದ್ದೀರಿ, ನೀವು ನಂಬಿಕಸ್ಥರಾಗಿ ನನ್ನಲ್ಲಿ ನಡೀತಾ ಇದ್ದೀರಿ. ಸ್ವಲ್ಪ ಕಾಲ ನಿಮಗೆ ನೋವಿರ್ಬೋದು, ನಾವು ಬಹು ದಿನದ ಸಂತೋಷ ಕೊಡ್ತೇನೆ. ಅದು ಶಾಶ್ವತವಾದ ಸಂತೋಷ. ನಮ್ಮ ಕರ್ತನು ಕೊಡುವಂಥ ಸಂತೋಷ ಶಾಶ್ವತವಾಗಿರುತ್ತೆ ಪ್ರಿಯರೇ. ನೀತಿವಂತರಾಗಿರ್ರಿ. ಲೋಕದಲ್ಲಿ ಬಹಳಷ್ಟು ದುಷ್ಟನ ಕ್ರಿಯೆಗಳು ನಡೀತಾರೆ. ನಿಮ್ಮ ಸ್ನೇಹಿತರು ಸುಳ್ಳು ಹೇಳೋರು, ಮೋಸಗಾರರು, ವಂಚನೆ ಮಾಡೋರು, ನಿಮ್ಮ ಸುತ್ತಮುತ್ತಲಿರೋ ಎಂಥ ಜನರನ್ನೇ ನೀವು ಆವರಿಸಿಕೊಂಡು ಅವರ ಮಧ್ಯದಲ್ಲಿ ಜೀವಿಸ್ತಾ ಇರ್ಬೋದು. ಆದರೆ ನೋಹನ ಕುಟುಂಬ ಇಂಥ ಒಂದು ಕೆಟ್ಟ ಪ್ರಪಂಚದಲ್ಲೇ ಇತ್ತು, ಆದರೆ ಅದು ನೀತಿವಂತ ಕುಟುಂಬ ಆಗಿತ್ತು. ಹಾಗೆ ಇಂದು ನೀವು ನೀತಿವಂತರಾಗಿದ್ದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮನ್ನು ನಾನು ಖರ್ಜೂರದ ಮರದಂತೆ ಎತ್ತರವಾಗಿ ಬೆಳೆಸ್ತೇನೆ, ಲೆಬನೋನ್ ಪರ್ವತದಂತೆ. ಪರ್ವತವನ್ನು ಯಾರೂ ಇಣುಕಿ ಕೆಳಗೆ ನೋಡಲ್ಲ. ಪರ್ವತ ಹೇಗಿರುತ್ತೆ? ಬಹು ಎತ್ತರವಾಗಿ ಮೇಲೆ, ಎಲ್ಲರೂ ತಲೆ ಎತ್ತಿ ನೋಡ್ತಾರೆ ಪರ್ವತವನ್ನು. ಹಾಗೆ ನಿನ್ನನ್ನು, ನಿನ್ನ ಕುಟುಂಬವನ್ನು ಕರ್ತನು ಬಹು ಎತ್ತರವಾಗಿ ಮೇಲಕ್ಕೆ ಎತ್ತಿಡ್ತಾರೆ. ಆಗ ಅನೇಕ ಜನರು ನಿಮ್ಮನ್ನು, ಇವರು ಯಾವ ಸ್ಥಿತಿಗತಿಯಲ್ಲಿದ್ದವರು ಈ ದಿನ ಇಷ್ಟು ದೊಡ್ಡ ಸ್ಥಿತಿಗೆ ಹೋಗಿದ್ದಾರೆ ಅಂತ ತಲೆ ಎತ್ತಿ ನೋಡುವಂತೆ ಕರ್ತನು ಇಂದು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರೆ, ನೀವು ನೀತಿವಂತರಾಗಿಲ್ಲ, ಅನೇಕ ತಪ್ಪುಗಳು ಇನ್ನೂ ಕೂಡ ಮಾಡ್ತಾ ಇದ್ದೀರಿ. ಕ್ರಿಸ್ತನಿದ್ರು, ಯಾವನಾದರೂ ನನ್ನಲ್ಲಿ ಬಂದರೆ, ಕ್ರಿಸ್ತನಲ್ಲಿ ಬಂದರೆ ಅವನ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಗುವುದು, ಹೊಸದು. ಹಳೆಯ ಸ್ಥಿತಿಗತಿಗಳು ಬದಲಾಗುತ್ತೆ. ಹಾಗೆ ಹಳೆ ಸ್ವಭಾವಗಳು ನೀವು ಬಿಟ್ಟು ಬಿಟ್ಟು ಪಾಪದಿಂದ, ದುಷ್ಟತ್ವದಿಂದ, ಕೆಡುಕನ ಆಲೋಚನೆಯಂತೆ ನಡೆದೇ ದೇವರ ಆಲೋಚನೆಯಂತೆ ನಡೀತಾ ಬರ್ರಿ. ನೀವು ನೀತಿವಂತ ಕುಟುಂಬ ಆಗಿರ್ತೀರಿ. ನಿಮ್ಮನ್ನೇ ಕರ್ತನ ಕುರಿತು ಈ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ. ಈ ದಿನ ನೀವು ನೀತಿವಂತ ಕುಟುಂಬವಾಗಿದ್ದೀರಿ. ನಿಶ್ಚಯವಾಗಿ ಕರ್ತನ ನಿಮ್ಮನ್ನು ಎತ್ತರವಾಗಿ ನಿಲ್ಲಿಸ್ತಾ ಇದ್ದಾರೆ. ಆಗಿಲ್ವೋ ಹಿಂದೆ ಮಾರ್ಪಡ್ರಿ. ಪವಿತ್ರ ಆತ್ಮನು ಇಂದು ನಿಮ್ಮನ್ನು ಉನ್ನತವಾಗಿಡುವುದಕ್ಕೆ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ. ಲೆಬನೋನ್ ಪರ್ವತದಂತೆ ಎತ್ತರವಾಗಿರ್ತೀರಿ. ನಾವು ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ಳೋಣ. ತಂದೆ, ನನ್ನನ್ನು ಒಂದು ನೀತಿವಂತನಾಗಿ, ನೀತಿವಂತ ಒಂದು ಕುಟುಂಬವಾಗಿ ನಮ್ಮನ್ನು ಮಾರ್ಪಡಿಸು. ಆ ಸಕಲ ಆಶೀರ್ವಾದ ಬೇಕು ದೇವರೇ ಅಂತ ಕೇಳಿ ಕರ್ತನಿಂದೇ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಸರ್ವಶಕ್ತನ ದೇವನೇ, ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಅಪ್ಪ, ಅವರು ನೀತಿವಂತರಾಗಿರು, ನಿನ್ನಲ್ಲಿ ನಂಬಿಕಸ್ಥರಿಲ್ಲದೆ ದೇವರೇ ನಿನ್ನಿಂದ ಬಹುದೂರವಾಗಿ ಇರ್ಬೋದು. ತಂದೆ, ಈ ದಿನ ಅವರ ಮೇಲೆ ನಿನ್ನ ರಕ್ತಭರಿತವಾದ ಹಸ್ತ ಇಡು. ಅವರನ್ನು ಪರಿಶುದ್ಧ ಮಾಡು. ನೀತಿವಂತ ಒಂದು ಅಮೂಲ್ಯವಾದ ನಿನ್ನ ಕುಟುಂಬವಾಗಿ ಮಾರ್ಪಡಿಸು. ಪರಿಶುದ್ಧ ಕುಟುಂಬವಾಗಿ ಮಾರ್ಪಡಿಸು. ಎಷ್ಟು ದಿನ ಅವರು ಸ್ವಾಮಿ ಧೂಳಿನಲ್ಲಿಯೋ, ತಿಪ್ಪೆಯಲ್ಲಿಯೋ, ಬಡತನದಲ್ಲಿಯೋ, ದರಿದ್ರತನದಲ್ಲಿಯೋ ಇರ್ಬೋದು. ತಂದೆ, ಇಂದಿನಿಂದ ಆ ಒಂದು ಎಲ್ಲ ದರಿದ್ರತನ ನಿನ್ನ ಮೇಲೆ, ಶಿಲುಬೆ ಮೇಲೆ ಅದು ಸಂಪೂರ್ಣ ನೀಗಲ್ಪಡಲಿ. ಯೇಸುವಿನ ನಾಮದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಬರಲಿ.
ಆ ಲೆಬನೋನ್ ಪರ್ವತದಂತೆಯೋ ಖರ್ಜೂರದ ಮರದಂತೆಯೋ ಬಹು ಎತ್ತರವಾಗಿ ಅವರನ್ನು ಬೆಳೆಸು ಸ್ವಾಮಿ. ಅವರನ್ನು ಉನ್ನತ ಸ್ಥಾನದಲ್ಲಿಡುವಪ್ಪ. ಗೌರವ ಮಾನಗಳು ಅವರನ್ನು ಹುಡುಕಿಕೊಂಡು ಬರಲಿ. ಆಶೀರ್ವದಿಸು ತಂದೆಯೇ, ಆಶೀರ್ವದಿಸಪ್ಪ. ತಂದೆಯೇ, ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೀನ್.